ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಂಬರೀಷ್. ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ 5 ವರ್ಷಗಳ ಕಾಲ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರ ಸಂಸ್ಥಾಪಕರಾದ ಸಿದ್ದಲಿಂಗೇಗೌಡರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ವೈಖರಿಗಳ ಕಾರ್ಯಕ್ರಮ ನಿಮ್ಮ ಮುಂದೆ ವೀಕ್ಷಿಸಿ ಸಾಧನೆಯ ಸವಿನೆನಪು ನಿಮ್ಮೊಂದಿಗೆ. ವಿಶ್ವ ಮಾನವ ಹಕ್ಕುಗಳ ಪರವಾಗಿ ಇಂದಿಗೂ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಮಾಜಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕುಗಳ ಆಯೋಗದ NGO ಕೋರ್ ಕಮಿಟಿ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಸಿದ್ದಲಿಂಗೇಗೌಡರು. ಈ ದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈಗ ಅಧ್ಯಕ್ಷ ನುಡಿಗಳನ್ನು ಸಾದರಪಡಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಆದಿರುದ್ರಾಯ ನಮಸ್ತೇಸ್ತು ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೂಮಾದಿ ವಚೋಘೋಷಿತ ರೂಪಿಣಿ. ಈ ದಿನ ಬಹಳ ಸುಂದರವಾದಂಥ ಈ ಸಮಾರಂಭ ಹಾಗೂ ಸುದಿನ ಕೂಡ, ಹಾಗೂ ನಮ್ಮ ಭಾರತ ದೇಶದ ಹಾಗೂ ವಿಶ್ವದಲ್ಲೇ ಇವತ್ತು ಒಂದು ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನಾ ದಿನವೂ ಕೂಡ ಹೌದು. ಹಾಗೂ ನಮ್ಮ ಈ ಜೊತೆಯಲ್ಲಿ ನಮ್ಮ ಸುರೇಶ್ರವರ ಸಾರಥ್ಯದಲ್ಲಿ ಉದ್ಘಾಟನೆ ಆಗ್ತಿರುವ ಒಂದು ಕಾರ್ಯಕ್ರಮ ಅದೊಂದು ಬಹಳ ಅದ್ಭುತವಾದಂಥದ್ದು. ಇದು ಎಲ್ಲರ ಮನಸ್ಸಿನಲ್ಲೂ ಕೂಡ ಉಳಿತಕ್ಕಂಥದ್ದು ಮತ್ತು ಇತಿಹಾಸದ ಪುಟಗಳಲ್ಲೂ ಕೂಡ ಇದನ್ನು ನಾವು ಮುಂದೆ ನೋಡ್ಬೋದು. ಯಾಕೆಂದರೆ ಎರಡು ಒಂದೇ. ಈ ಪುಣ್ಯ ಬಹಳ ಜನಕ್ಕೆ ಸಾವಿರಾರು ಪತ್ರಿಕೆ, ಲಕ್ಷಾಂತರ ಪತ್ರಿಕೆಗಳು, ಮೀಡಿಯಾಗಳು ಆಗಿದ್ದರೂ ಕೂಡ ಇವತ್ತು ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು, ಗೌರವಾನ್ವಿತ ನ್ಯಾಯಾಧೀಶರು ಸರ್ ಹೇಳ್ತಾಯಿದ್ರು, ಇನ್ನು 20 ನಿಮಿಷ ಇದೆ, ಇನ್ನು ಅರ್ಧ ಗಂಟೆ ಇದಾಗ್ತಾ ಇದೆ ಅಂತ. ಅದು ನಿಜವಾಗ್ಲೂ ಅದು ಗೊತ್ತಿರತಕ್ಕಂಥವ್ರಿಗೆ ಗೊತ್ತು. ಇದು ಈ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಎಲ್ಲೋ ಕೆಲವೇ ಕಾರ್ಯಕ್ರಮಗಳಲ್ಲಿ ಇದು ಒಂದು ಮೈಲಿಗಲ್ಲು ಅಂತಕ್ಕಂಥದ್ದು ಒಂದು ಇತಿಹಾಸ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೂ ಮಾನ್ಯ ಕೃಷ್ಣಮೂರ್ತಿಯವರು, ಮಾನ್ಯ ರಂಗಶ್ರೀ ರಂಗಸ್ವಾಮಿ ಸರ್ ಅವರು ಎಲ್ಲರಿಗೂ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ತಮ್ಮೆಲ್ಲರಿಗೂ ವಂದಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ಜನಪದರು, ಅನಕ್ಷರಸ್ಥರು ಒಂದು ಮಾತನ್ನು ಸಾಮಾನ್ಯಕ್ಕೆ ಹೇಳ್ಕೊಂಬಂದಿರ್ತಾರೆ. ಏನಂದರೆ ರವಿ ಕಾಣದ್ದನ್ನು ಕವಿ ಕಂಡ ಅಂತಕ್ಕಂಥದ್ದು. ಇದನ್ನು ನಿಜವಾಗ್ಲೂ ಇದರಲ್ಲಿ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅನ್ನೋದಕ್ಕೆ ಇವತ್ತು ಬಿಡುಗಡೆಯಾಗಿರ್ತಕ್ಕಂಥ ಈ ಒಂದು ಪತ್ರಿಕೆಯ ಒಂದು ಕಾರಣ. ಈ ಹಿಂದೆ ಈ ಪತ್ರಿಕೆಗಳನ್ನು ಈಗ ನೋಡಿ, ತಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಮಧ್ಯರಾತ್ರಿಯಲ್ಲಿ. ಅವರು ಮರಣ ಹೊಂದುವ 10-12 ನಿಮಿಷಗಳ ಮುಂಚೆ ತನ್ನ ಹೆಂಡತಿ ತನ್ನ ಮಗಳ ಜೊತೆ ಮಾತಾಡಿರ್ತಾರೆ. ಇದಕ್ಕೆ ನಿಜವಾದಂಥ ನಿದರ್ಶನ ವಿಶ್ವೇಶ್ವರ ಭಟ್ರವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಅದರಲ್ಲಿ ಅವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಾಷ್ಕೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತರಿರ್ತಾರೆ, ಸ್ವಾಮಿನಾಥನ್ ಅಂತ, ಸಾಹೇಬ್ರಿಗೆ ಗೊತ್ತಿರ್ತದೆ. ಆ ಸ್ವಾಮಿನಾಥನ್ ಅವರು 4ನೇ ರೂಮ್ನಲ್ಲಿ ಕುಳಿತಿರ್ತಾರೆ. ಇವರು ಹಾಲನ್ನು ಕೇಳಿರ್ತಾರೆ. ಡಾಕ್ಟ್ರು ಒಂದು ಕಡೆ 2ನೇ ರೂಮ್ನಲ್ಲಿ ಡಾಕ್ಟ್ರು ಮಲಗಿರ್ತಾರೆ. ಆದರೆ ಆಗಿರ್ತಕ್ಕಂಥ ಘಟನೆ ತಮಗೆಲ್ಲರಿಗೂ ಗೊತ್ತಿದೆ, ನಾನು ಹೇಳಬೇಕಾದ್ದೆಲ್ಲ. ಆದರೆ ಆ ಒಂದು ಗೌಪ್ಯತೆ ಇವತ್ತಿನವರೆಗೂ ಕೂಡ ಕಾಪಾಡ್ಕೊಳ್ತು. ಆದರೆ ಸ್ವಾಮಿನಾಥನ್ ಅವರು ಬರೋದ್ರೊಳಗಡೆ ಅವರ ಒಂದು ದೇಹ ಸಂಪೂರ್ಣ ನಿಷ್ಕ್ರಿಯವಾಗಿರ್ತದೆ ಪಾಪ, ಅಂದರೆ ಉಸಿರಾಟ ನಿಂತಿರ್ತದೆ. ಹಾಗಾದರೆ ಭಾರತ ದೇಶಕ್ಕೆ ಈ ಸಾವಿನ ಸಂದೇಶವನ್ನು ಹೇಗೆ ರವಾನೆ ಮಾಡ್ತಕ್ಕಂಥದ್ದು ನೋಡಿ. ಪತ್ರಿಕೆ ನಡೆಸ್ತಕ್ಕಂಥದ್ದು ಸುಲಭ ಅಂತ ಬೇರೆಯವ್ರಿಗೆ ಗೊತ್ತಾದರೂ ಕೂಡ ಅದರಲ್ಲಿ ನಿಜವಾದ ಪತ್ರಿಕಾ ಧರ್ಮ, ಆ ಒಂದು ಪಾವಿತ್ರ್ಯತೆ ಮತ್ತು ಅಲ್ಲಿಯ ಒಂದು ನೈಜತೆಯ ವಾಸ್ತವ ಚಿತ್ರಣವನ್ನು ತೋರಿಸ್ಬೇಕಾದ್ರೆ ಎಷ್ಟೊಂದು ಕಷ್ಟಪಡ್ತಾರೆ ಅಂತಂದರೆ, ಆ ಸ್ವಾಮಿನಾಥನ್ ಹೇಗೆ ಸರ್ಕಾರಕ್ಕೆ ಗಮನಕ್ಕೆ ತರೋದು, ಹೇಗೆ ಅವರು ಕೊನೆಗೆ ಫಸ್ಟ್ ಪ್ರಾರಂಭವಾಗಿ ಅವರ ಹೆಂಡತಿ ಮತ್ತು ಮಗಳಿಗೆ ಹೇಳಬೇಕು ಅಂತಕ್ಕಂಥ ದೊಡ್ಡ ಮನಸ್ಸನ್ನು ಮಾಡಿ ವಿಚಾರವನ್ನು ಗ್ರಹಿಸ್ತಾರೆ. ಸೊ ಯಾತಕ್ಕೆ ಈ ಮಾತು ನಾನು ಹೇಳಿದೆ ಅಂದರೆ, ಪತ್ರಿಕೆ ಅಷ್ಟೊಂದು ಬಹಳ ಪತ್ರಿಕಾ ಧರ್ಮ. ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು ಒಂದು ಮಾತು ಹೇಳಿದರು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇದೆ 3 ಒಂದು ನಮ್ಮಲ್ಲಿ ಕಾರ್ಯಾಂಗಗಳು.
4ನೇದು ಜನಸಾಮಾನ್ಯರು ಮಾಡಿಕೊಂಡಿರ್ತಕ್ಕಂಥದ್ದು, ಜನಸಾಮಾನ್ಯರ ಮನಸ್ಸಿನಲ್ಲಿ ಸಾಮಾಜಿಕವಾಗಿ ಉಳಿದಿರ್ತಕ್ಕಂಥದ್ದು ಶಾಶ್ವತವಾಗಿ ಪತ್ರಿಕಾ ರಂಗಗಳು. ಸಮಾಜದಲ್ಲಿ ಆಡಳಿತದಲ್ಲಿ ಆಗ್ತಕ್ಕಂಥ ಎಡರು ತೊಡರುಗಳಾಗಿರ್ಬೋದು, ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥದ್ದು ಪತ್ರಿಕಾ ರಂಗ ಬಿಟ್ಟರೆ ಇನ್ಯಾವುದೂ ಇಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಾಲೆಡ್ಜ್ ಈಸ್ ಪವರ್ ಅಂತ. ಎಂಥ ಒಂದು ಪದವನ್ನು ಹೇಳ್ತಾರೆ, ನಾಲೆಡ್ಜ್ ಈಸ್ ಪವರ್. ಸೊ ಈ ಒಂದು ಶಕ್ತಿ ಯಾಕೆ ಆ ಪದವನ್ನು ಬಳಸಿದ್ರು ಅಂದರೆ, ಅಂಬೇಡ್ಕರ್ ಅವರ ಜೊತೆ ಒಂದು ಸಮಿತಿ ಇರ್ತದೆ ಆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ. ಅದು ಬಹಳ ಜನ ನಾವೆಲ್ಲ ಅರ್ಥ ಮಾಡ್ಕೊಳ್ತಾನೆ ಇಲ್ಲ. ಅವರ ಜೊತೆಯಲ್ಲಿ 14 ಜನ ಮತ್ತು ಅಧ್ಯಕ್ಷತೆ ನಮ್ಮ ಅಂಬೇಡ್ಕರ್ ಸಾಹೇಬರು ಕೂಡ ಸಂವಿಧಾನವನ್ನು ರಚಿಸಿಬಿಟ್ಟು ಕೊನೆಯಲ್ಲಿ ಅದಕ್ಕೆ ಹೇಳ್ತಾರೆ, ಈ ನಾಲೆಡ್ಜ್ ಈಸ್ ಪವರ್ ಅಂತಕ್ಕಂಥದ್ದನ್ನು ಹೇಳಿ ನಮಗಿವತ್ತು ಎಲ್ಲ ಥರವಾದಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಸೌಕರ್ಯಗಳು, ಮಾನವ ಹಕ್ಕುಗಳನ್ನು ನಮಗೆ ಕೊಟ್ಟು ಹೊರಟೋಗಿದ್ದಾರೆ. ಇವತ್ತು ಅದನ್ನು ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಹ್ಯೂಮನ್ ಸೊಸೈಟಿ ಆ್ಯಂಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ಆದರೆ ನಮ್ಮಲ್ಲಿ ಸಾಕಷ್ಟು ಕೊರತೆಗಳಿದೆ, ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ. ಹೂ ಬೆಲ್ ದಿ ಕ್ಯಾಟ್ ಅಂತ, ಯಾರು ಗಂಟೆ ಕಟ್ಟೋರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತಕ್ಕಂಥದ್ದು ಒಂದು ಪ್ರಶ್ನಾರ್ಥಕವಾಗಿದೆ. ಇಡೀ ಸಮಾಜದಲ್ಲಿ ಪ್ರಶ್ನಾರ್ಥಕವಾಗಿದೆ. ನಮ್ಮ ವಯಸ್ಸಿನಿಂದ ಇತ್ತೀಚಿನ ಜನಗಳಿಗೆ ಒಂಥರ ಎಲ್ಲವನ್ನು ಅವಲೋಕನ ಮಾಡಿದಾಗ ನಮಗೆ ಬಹಳ ಎಲ್ಲೋ ಒಂದು ಕಡೆ ಯಾರೋ ಹೇಳ್ತಾಯಿದ್ರು, ಗಾಂಧೀಜಿಯವರು ಬದುಕಿದ್ರೆ ನೇಣಾಕ್ಕೊಳ್ತಾ ಇದ್ರು. ನೋಡಿ, ಒಬ್ಬ ಸಾಮಾನ್ಯವಾದ ಮನುಷ್ಯ ಈ ಮಾತನ್ನು ಹೇಳ್ತಾ ಇದ್ರು ಯಾವುದೋ ಒಂದು ಸಂದರ್ಭದಲ್ಲಿ. ಇದು ಸತ್ಯನೂ ಹೌದು. ಇಂದಿನ ವಾಸ್ತವ ಚಿತ್ರಣವನ್ನು ಗಮನಿಸಿದಾಗ ನಮಗೆ ಹಂಗೆ ಅನ್ನಿಸ್ತದೆ. ಸೊ ಈ ಸಂದರ್ಭದಲ್ಲಿ ನಾನು ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರ ಬಗ್ಗೆ ನಮಗೆ ಇವತ್ತಲ್ಲ, ಸೊ ಬಹಳ ವರ್ಷಗಳಿಂದ ಅವ್ರ ಬಗ್ಗೆ ನಾನು ಅಭಿಮಾನಿ ಕೂಡ. ಕಾರಣ, ನ್ಯಾಯಾಧೀಶರಾಗಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಒಂದು ಈ ರೀತಿ ರಸ್ತೆಯಲ್ಲಿ ನ್ಯಾಯಾಧೀಶರುಗಳು ಬರ್ತಾರಾ, ರಸ್ತೆಯಲ್ಲಿ ನ್ಯಾಯಾಧೀಶರುಗಳನ್ನು ನಾವು ನೋಡ್ಬೋದಾ, ಸಾರ್ವಜನಿಕವರನ್ನು ಗಮನಿಸ್ಬೋದಾ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟವರು ವೆಂಕಟಾಚಲೈ ಸಾಹೇಬರು ಮತ್ತು ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು, SR ನಾಯಕ್ ಸಾಹೇಬರು. ಇವತ್ತು ನಾನು SR ನಾಯಕ್ ಸಾಹೇಬ್ರ ಪಾದಪದ್ಮಗಳಲ್ಲಿ ನಾನು ಸ್ಮರಣೆ ಮಾಡಿಕೊಳ್ಳೇಬೇಕಾಗಿದೆ, ಮಾಡ್ಕೊಳ್ತೀನಿ ಕೂಡ. ಪ್ರತಿ ದಿವಸನೂ ಕೂಡ ಅವರೇ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಪ್ರಥಮ ಅಧ್ಯಕ್ಷರೂ ಕೂಡ ಆಗಿರ್ತಾರೆ. ಸ್ನೇಹಿತರೆ, ಹಾಗೂ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ವಿಶ್ವದಲ್ಲಿ 2 ಮಹಾಯುದ್ಧಗಳಾಗ್ತವೆ. 2 ಮಹಾಯುದ್ಧಗಳಲ್ಲಾದಂಥ ಸಾವು ನೋವುಗಳು ಅಂತಕ್ಕಂಥದ್ದು, ಮತ್ತು ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಇನ್ನೂ ಅನೇಕ ನಾನಾ ರೀತಿಯಲ್ಲಿ ಸಾಕಷ್ಟು ನಷ್ಟಗಳು, ನೋವುಗಳನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಒಂದು ಮಂಡಳಿಯನ್ನು ರಚನೆ ಮಾಡ್ತದೆ 1948 ಡಿಸೆಂಬರ್ 10ನೇ ತಾರೀಕು. ಅದು ದಟ್ ಈಸ್ UDHR, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. 1948 ಅದನ್ನೇ ಇವತ್ತು ಡಿಸೆಂಬರ್ 10ನೇ ತಾರೀಕನ್ನು ವಿಶ್ವ ಮಾನವ ಹಕ್ಕುಗಳ ದಿನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲೇ ಇಟ್ಕೋಬೇಕಾಗಿದೆ. ಇದನ್ನು ನಾವು ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಬೇಕಾಗಿದೆ. ಇವತ್ತು ನಮಗೆ ನಿಮಗೆ ಬೇಕು, ನಾಳೆ ನೋಡಿ ಇವತ್ತು ಎಲ್ಲರೂ ಮಾತಾಡಿದ್ದು ಒಂದೇ, ವಾಟ್ ಈಸ್ ದಿ ನೆಕ್ಸ್ಟ್, ವಾಟ್ ಅಬೌಟ್ ನೆಕ್ಸ್ಟ್ ಫ್ಯೂಚರ್ ಅವರ್ ಸಿಟಿಸನ್ಸ್, ಮತ್ತು ನಮ್ಮ ಮುಂದಿನ ಪೀಳಿಗೆಯ ಸ್ಥಿತಿಗತಿ ಏನು ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಬಂತು. ಅದೇನಾದರೂ ಕೂಡ ನಾವೆಲ್ಲರೂ ಕೂಡ ಶಾಂತಿ, ಸೌಹಾರ್ದತೆ, ಪ್ರೀತಿ ಮತ್ತು ನಾವು ಒಂದು ಒಳ್ಳೆಯ ಪ್ರಾಮಾಣಿಕವಾಗಿ ಜೀವನ ಮಾಡಬೇಕು ಅಂದರೆ ಇವತ್ತು ನಮ್ಮ ಮಕ್ಕಳಿಗೆ ಮಾನವ ಹಕ್ಕುಗಳ ಬಗ್ಗೆ, ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ನಮ್ಮ ಚಲನವಲನಗಳ ಬಗ್ಗೆ, ನಮ್ಮ ದುರಾಸೆಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು, ನಮಗೆ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥ ಮನಸ್ಥಿತಿಯನ್ನು, ತೃಪ್ತಿ ಅಂತಕ್ಕಂಥದ್ದನ್ನು ನಾವು ಒಂದು ವರ್ಷ 20 ದಿನದ 24 ಗಂಟೆ ಹೇಳಿದರೂ ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನೇ ಇರ್ಬೋದೇನೋ ಅಷ್ಟು. ಯಾಕೆಂದರೆ ಅದಕ್ಕೆ ಅಷ್ಟೊಂದು ಅಗಾಧವಾದಂಥ ಶಕ್ತಿ ಇರ್ತಕ್ಕಂಥದ್ದು. ಇವೆಲ್ಲವೂ ಯಾವತ್ತು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ತೀವಿ ಅವತ್ತು ಮಾತ್ರ ಈ ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗಲಿಕ್ಕೆ. 1948 ಡಿಸೆಂಬರ್ನಲ್ಲಿ 72 ದೇಶಗಳು ವಿಶ್ವಸಂಸ್ಥೆಯಲ್ಲಿ ಸೇರಿಕೊಂಡು ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಘೋಷಣೆ ಮಾಡಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಮಾಡಿ, ನಂತರ ಭಾರತ ದೇಶಕ್ಕೆ ಅದು ಇಂಪ್ಲಿಮೆಂಟ್ ಆಗಬೇಕಾದ್ರೆ ಬಹಳ ವರ್ಷಗಳು ತಾಳ್ತು. 1996ಕ್ಕೆ ಬಂತು.
ಅದು ವಿಶ್ವ ಮಾನವ ಹಕ್ಕುಗಳು ನಮ್ಮ ಭಾರತದಲ್ಲಿ ಖಂಡಿತ ಇರಲಿಲ್ಲ. 48 96 96 ಭಾರತ ದೇಶದಲ್ಲಿ ಇಂಪ್ಲಿಮೆಂಟ್ ಆಯಿತು. ನಂತರ 2007ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗ ಜೂನ್ 26ರಂದು ಆಗ್ತದೆ. ನೋಡಿ, ಚೆನ್ನಾಗಿದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಯ್ತದೆ. ಹಾಗಾದರೆ ಮಾನವ ಹಕ್ಕುಗಳು ಅಂತಂದ್ರೆ ಏನು? ವಾಟ್ ಈಸ್ ಹ್ಯೂಮನ್ ರೈಟ್ಸ್? ಗೌರವದಿಂದ, ಗೌರವ ಘನತೆಯಿಂದ ನಾವು ಬಾಳ್ತಕ್ಕಂಥ ಹಕ್ಕುಗಳೇ, ಜೀವಿಸುವ ಘನತೆಯ ಹಕ್ಕುಗಳೇ ಮಾನವ ಹಕ್ಕುಗಳು. ಆದರೆ ಮಾನವ ಹಕ್ಕುಗಳ ಬಗ್ಗೆ ನಾವು ಬಹಳ ತುಲನೆಯನ್ನು ಮಾಡಿದಾಗ, ಚಿಂತನೆಯನ್ನು ಮಾಡಿದಾಗ ನಾವು ತುಂಬ ಅದಕ್ಕೋಸ್ಕರನೇ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದ ನಮ್ಮ ಸಂವಿಧಾನದಲ್ಲಿ ಅದರ ಒಡಂಬಡಿಕೆಯನ್ನು ಅಳವಡಿಸ್ಕೊಂಡಿದೆ. ಭಾರತ ದೇಶದ ಯಾವುದೇ ಮುಖ್ಯ ನ್ಯಾಯಾಧೀಶ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನೇ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ನಮ್ಮ ನೋಡಿ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ. ಮಾನವ ಹಕ್ಕುಗಳ ಆಯೋಗದ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿರ್ತಾರೆ, ಚೇರ್ಪರ್ಸನ್ ಆಗಿ. ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ಬೋದು, ಅವರನ್ನೇ ಅದರ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಒಬ್ಬರು ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಜಡ್ಜನ್ನು ಮೆಂಬರಾಗಿ ಮಾಡಿರ್ತಾರೆ. ಇನ್ನೊಬ್ಬರು ಕೂಡ IAS ಅಥವಾ ಬೇರೆ ಸಂಬಂಧಪಟ್ಟಂಥ ನುರಿತ ಮಾನವ ಹಕ್ಕುಗಳ ಬಗ್ಗೆ ಅರಿವಿರ್ತಕ್ಕಂಥವ್ರನ್ನ ಮಾಡ್ತಾರೆ. ಇದನ್ನೆಲ್ಲ ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಲೋಕಾಯುಕ್ತದಲ್ಲಿ ಹೇಗೆ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು ನಿವೃತ್ತರಾದ ನಂತರ ಲೋಕಾಯುಕ್ತರಾಗಿ ನೇಮಕ ಆದರು, ಅದೇ ರೀತಿ ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ಇದು ಸಾಗ್ತದೆ. ಇದಕ್ಕೆ ಗೌರವಾನ್ವಿತ SR ನಾಯಕ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಅವ್ರ ಕಾಲದಲ್ಲೂ ಅದೇನೇ ಆಯಿತು. ಬಹಳ ಅವರು ಕೂಡ ನಮ್ಮ ಹೆಗ್ಡೆ ಸಾಹೇಬರ ಜೊತೆ ಥರ ಬೆಂಗಳೂರು ನಗರ ಮತ್ತು ಇನ್ನೂ ಅನೇಕ ಕಡೆ ಆಗ್ತದೆ. ಹಿಂದೆ 2009ರಲ್ಲಿ ಒಂದು ಘಟನೆಯನ್ನು ತಮ್ಮ ಗಮನಕ್ಕೆ ತರ್ತೀವಿ ಸ್ನೇಹಿತರೆ. ನನಗೆ ಯಾರೋ ಕೋಲಾರದಿಂದ ಒಬ್ಬರು ದೂರವಾಣಿ ಮಾಡ್ತಾರೆ ಸುಮಾರು 11:30 ಗಂಟೆ ರಾತ್ರಿನಲ್ಲಿ. ಯಾಕೆಂದ್ರೆ ನಾನು ಇರ್ತಕ್ಕಂಥದ್ದು ಒಂದು ಕಟ್ಟ ಕಡೆ ಒಂದು ಗ್ರಾಮದಲ್ಲಿ, ಹಳ್ಳಿನಲ್ಲಿರ್ತಕ್ಕಂಥ ವ್ಯಕ್ತಿ ನಾನು. ಸಿದ್ಧಲಿಂಗೇಗೌಡ್ರೆ, ನಮ್ಮೂರಿನಲ್ಲಿ ಒಂದು 150-130 ಜನ ಕಳ್ಳಬಟ್ಟಿ ಕುಡಿದು ಸತ್ತೋಗಿದ್ದಾರೆ. ಮಾಲೂರು, ಶ್ರೀನಿವಾಸಪುರ ಮತ್ತು ಕೋಲಾರ್ನಲ್ಲಿ. ದಯಮಾಡಿ ನಿಮ್ಮದೊಂದು ನಂಬರ್ ಯಾರೋ ಕೊಟ್ಟರು, ದಯಮಾಡಿ ನೀವು ನಮಗೆ ಒಂದು ರಕ್ಷಣೆ ಕೊಡಬೇಕು, ಕಳ್ಳಬಟ್ಟಿ ಕುಡಿದು. ನೋಡಿ ಎಂಥ ದುರಂತ. ನಾನು ತಕ್ಷಣ ನಮಗೆ ಗಮನ ಬರಲೇ ಇಲ್ಲ. ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಂಥವ್ರು SR ನಾಯಕ್ ಸಾಹೇಬರು, ಅವ್ರಿಗೆ ನಾನು ಮಧ್ಯರಾತ್ರಿ ಫೋನ್ ಮಾಡ್ತೀನಿ. ಸರ್, ಈ ಥರ ಆಗಿದೆ ಅಂತ ಯಾರೋ ಫೋನ್ ಮಾಡ್ತಾಯಿದ್ದಾರೆ, ಕೋಲಾರ, ಶ್ರೀನಿವಾಸಪುರ, ಮಾಲೂರಿನಲ್ಲಿ ಒಬ್ಬರು ಎಕ್ಸ್ಪೈರ್ಡ್ ಆಗಿದೆ, ನೂರಾರು ಜನ ಸತ್ತಿದ್ದಾರಂತೆ ಕಳ್ಳಬಟ್ಟಿಲಿ ಅಂತ. ಅವರು ಏನು ಹೇಳ್ತಾರೆ, ಸಿದ್ಧಲಿಂಗೇಗೌಡ್ರೆ ನಾನು ಹೆಲಿಕಾಪ್ಟರ್ ಹೋಗೋಕ್ಕಾಗುತ್ತೆ ಅಂದ್ರಿ, ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದ್ದೀರಾ, ಮಲಿಕಳ್ಳಿ ನೀವು ಅಂದರು. ನನಗೆ ಎಲ್ಲೋ ಒಂದು ಕಡೆ ನಾನೇ ತಪ್ಪು ಮಾಡಿದ್ನ, ಇಷ್ಟೊತ್ತಿನಲ್ಲಿ ನಾನು ಅವ್ರಿಗೆ ತೊಂದರೆ ಕೊಟ್ಟನೇನೋ ಅಂತಕ್ಕಂಥ ಮನಸ್ಥಿತಿಯನ್ನು, ಈ ಮಾತನ್ನ ದಯಮಾಡಿ ತಾವೆಲ್ಲರೂ ಕೂಡ ತಿಳ್ಕೊಳ್ಳಿ. ಎಲ್ಲ ಮನಸ್ಥಿತಿಗಳು ಇವತ್ತು ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬ್ರು ಇಲ್ಲಿರೋದ್ರಿಂದ ನಾನು ಆ ಮಾತು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದು ತಾಯಿ ಹೃದಯ ಇದ್ದಂಗೆ. ನ್ಯಾಯಾಧೀಶರ ಸ್ಥಾನ ತಾಯಿ ಹೃದಯ ಇದ್ದಂಗೆ. ತಂದೆ ಹೃದಯ ಅಂತ ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ, ತಾಯಿ ಹೃದಯ ಅಂತಲೇ ಹೇಳಬೇಕು. ಆವಾಗ ನಾಯಕ್ ಸಾಹೇಬರು ಹೇಳ್ಬಿಟ್ಟು ಅವರು ಮಲಿಕೊಳ್ರಿ ಅಂದರು. ನಾನು ಮಲಿಕೊಂಡೆ. ಸೊ ಏನಪ್ಪ ಬೆಳಗ್ಗೆ ಎದ್ದು ನೋಡೋಣ ಅಂತ. ಆದರೆ ಬೆಳಗಿನ ಜಾವ 5 SR ನಾಯಕ್ ಸಾಹೇಬರಿಂದ ಒಂದು ಫೋನು ಕಂಟಿನ್ಯೂಸ್ ರಿಂಗ್ ಆಗುತ್ತೆ. ಸಿದ್ಧಲಿಂಗೇಗೌಡ್ರೆ ಎಲ್ಲಿದ್ದೀರಾ? ಸರ್, ನಾನು ಊರಲ್ಲಿದ್ದೀನಿ ಅಂತಂದ್ರಿ. ನಾನು ಇಲ್ಲಿ ಬಂದು ಶ್ರೀನಿವಾಸಪುರದಲ್ಲಿದ್ದೀನಿ ನಾನು ಅಂತಂದು. ನನಗೆ ಬಹಳ ಆಶ್ಚರ್ಯ ಆಯಿತು. ಒಬ್ಬರು ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ವ್ಯಕ್ತಿ ಹ್ಯೂಮನ್ ರೈಟ್ಸಲ್ಲಿ ಇದ್ದುಕೊಂಡು ಬೆಳಗಿನ ಜಾವ ಮತ್ತೆ 5 ಅಲ್ಲಿ ಹೋಗಿದ್ದಾರೆ ಅಂದಾಗ ನನಗೆ ನಮ್ಮ ಮೈಯ ರೋಮಾಂಚನ ಆಯಿತು. ಇವೆಲ್ಲವೂ ಕೂಡ ನಾವೆಲ್ಲ ಒಂದು ಯಾವುದೋ ಒಂದು ಇಷ್ಟೆಲ್ಲ ಬೆಳವಣಿಗೆ ಆಗಲಿಕ್ಕೆ ಅವರೆಲ್ಲರ ಆದರ್ಶಗಳು, ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರವರಂಥ ಆದರ್ಶಗಳು ನಾವೆಲ್ಲ ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಯಿತು. ಇದು ನಾಟಕೀಯವಾಗಿಯೂ ಇರಬಾರ್ದು ಅಥವಾ ಯಾವುದೋ ಒಂದು ಫ್ಯಾಷನ್ನಾಗೂ ತಗೋಬಾರ್ದು. ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ, ನಾನು ಹ್ಯೂಮನ್ ರೈಟ್ಸಲ್ಲಿ ನೋ. ಅಟ್ಲೀಸ್ಟ್ ವಿ ಮಸ್ಟ್ ಗಿವ್ ಸಮ್ ಸರ್ವಿಸ್ ಟು ಹ್ಯೂಮನ್ ಸೊಸೈಟಿ, ದೋಸ್ ಹೂ ಆರ್ ಸಫರಿಂಗ್. ಇವತ್ತು ಸಮಾಜದಲ್ಲಿ ನಾವು ಮೊನ್ನೆ ನೀವು ನೋಡಿದ್ದೀರ, ಇತ್ತೀಚೆಗೆ ಈ ಭ್ರೂಣ ಹತ್ಯೆಗಳು ನಡೀತಾ ಇದ್ದಾವೆ. ದಯಮಾಡಿ ತಾವೆಲ್ಲರೂ ಕೂಡ ಅನೇಕ ಜಿಲ್ಲೆಗಳಿಂದನೂ ಕೂಡ ಬಂದಿದ್ದೀರ. ಇವತ್ತು ಭ್ರೂಣ ಹತ್ಯೆಗಳು ಅಂತಕ್ಕಂಥದ್ದು ನಮಗೆ ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಕೂಡ. ಆದರೆ ಇವತ್ತು ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಎವ್ರಿಬಡಿ ನೋ.
ಇವತ್ತೊಂದು ಸಣ್ಣ ಯಾವುದೋ ಒಂದು ಆಲೆ ಮನೆ ಒಳಗಡೆ ಇವತ್ತು ಒಂದು ಯಾವುದು ಸ್ಕ್ಯಾನಿಂಗ್ ಸೆಂಟರ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಮತ್ತೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯವ್ರ ಮಾತಿಗೆ ನಾನು ಬರ್ತಾ ಇದ್ದೀನಿ. ಈ ದುರಾಸೆ ಅಂತಕ್ಕಂಥದ್ದು, ಆಸೆ ಅಲ್ಲ ದುರಾಸೆ. ಇವತ್ತು ಭ್ರೂಣ ಹತ್ಯೆ, ನಾವು ಹೆಣ್ಣನ್ನು ಭ್ರೂಣ ಹತ್ಯೆಯಲ್ಲಿ ಗಂಡು ಮತ್ತು ಹೆಣ್ಣನ್ನು ಕಂಡುಹಿಡಿತಾ ಇರ್ತಕ್ಕಂಥದ್ದೇ ಶಿಕ್ಷಾರ್ಹ. ಆದರೂ ಕೂಡ ನಾವು ಭ್ರೂಣ ಹತ್ಯೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಥಿತಿಗಳು ಏನಾಗಿರಬೇಕು, ನಮ್ಮ ಅಧಿಕಾರಿಗಳು ಏನಾಗಿರಬೇಕು, ನಮ್ಮ ಶಾಸಕಾಂಗಗಳು ಏನು ಮಾಡ್ತಾ ಇದ್ದಾವೆ, ನಮ್ಮ ನ್ಯಾಯಾಲಯಗಳು ಏನು ಮಾಡ್ತಿದ್ದಾವೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಲೇಬೇಕಾಗಿದೆ. ಇತ್ತೀಚೆಗೆ ತಮಗೆ ಗೊತ್ತಿದೆ, ಇವತ್ತು ನಾಟ್ ಓನ್ಲಿ ತುಮಕೂರು, ಎಂಟೈರ್ ಇನ್ ಕರ್ನಾಟಕ ಸುಮಾರು 7ನೇ ತರಗತಿ ಓದ್ತಕ್ಕಂಥ ಮಕ್ಕಳುಗಳು ಇವತ್ತು ಬಾಲಗರ್ಭಿಣಿಯರು. ನೀವು ಯಾವುದನ್ನು ಪತ್ರಿಕೆಯಲ್ಲಿ ಓದಿದ್ದೀರಾ ಅನಿಸುತ್ತೆ, ಇಷ್ಟು ಜನದಲ್ಲಿ ಯಾರನ್ನು ಒಬ್ಬರು ಅಟ್ಲೀಸ್ಟ್, ಅದರ್ವೈಸ್ ನಿಮಗೆ ಗೊತ್ತೂ ಇರ್ಬೋದು. ಮೊನ್ನೆ ಕಳೆದ ವಾರನೂ ಕೂಡ ಸುಮಾರು 28,000 ಬಾಲಗರ್ಭಿಣಿಯರಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅಂದರೆ ಯಾರು 7 ಅಡೋಲಸೆಂಟ್ ಗರ್ಲ್ಸ್, ಒಂದು ಅಂದರೆ ನಾಟ್ ಈವನ್ 10th ಸ್ಟ್ಯಾಂಡರ್ಡ್. ಸೊ ಇದನ್ನೆಲ್ಲ ಗಮನದಾಗ ನಾವು ಎತ್ತ ಸಾಕ್ತಾ ಇದ್ದೀವಿ, ಏನು ಆಗ್ತಾಯಿದೆ, ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ನಾವು ಏನು ಮಾಡಬೇಕು ನೋಡಿ. ಇವಾಗ ನಾವು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ, ನ್ಯಾಯಾಲಯಗಳು ಎಲ್ಲವೂ ಇದ್ದಾವೆ. ಎಂಥವ್ರವರು MLAಗಳು ಇದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, MP ಗಳಿದ್ದಾರೆ, ಇಡೀ ಸರ್ಕಾರ ಇದೆ, ಮತ್ತು ಸಾಕಷ್ಟು ಕಾಯ್ದೆಗಳಿದ್ದಾವೆ, ಕಾನೂನುಗಳಿದ್ದಾವೆ, ಪ್ರತಿಯೊಂದು ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಗಮನಕ್ಕೆ ಒಂದು ಹೇಳ್ತೀನಿ, ಈ ಭ್ರೂಣ ಹತ್ಯೆಯನ್ನು ತಡಿಲಿಕ್ಕೆ, ಬಾಲಗರ್ಭಿಣಿಯರನ್ನು ತಡಿಲಿಕ್ಕೆ, ಮತ್ತು ಬಾಲ್ಯ ವಿವಾಹವನ್ನು ಚೈಲ್ಡ್ ಮ್ಯಾರೇಜನ್ನು ತಡಿಲಿಕ್ಕೆ ಇರ್ತಕ್ಕಂಥ ಅಧಿಕಾರಿ ವರ್ಗ ಎಷ್ಟು ಸಾವಿರ ಅಂದರೆ 51,672 ಅಧಿಕಾರಿಗಳಿದ್ದಾರೆ. ಯಾರಿಗಾನ ಈ ವಿಷಯ ಗೊತ್ತಾಗ್ತಾ ಇದೆಯಾ? ಜಸ್ಟ್ ಯು ಇಮ್ಯಾಜಿನ್, ದೇ ಆರ್ ಗೆಟಿಂಗ್ ಆಲ್ ಬೆನಿಫಿಟ್ಸ್. ಅವ್ರಿಗೆಲ್ಲ ಏನು ಬಂಗ್ಲೆಗಳು ಕೊಡ್ತಾರೆ, AC ರೂಮ್ಗಳು ಕೊಡ್ತಾರೆ. ನಾವು ನೋಡಿ ಇಲ್ಲಿ ಕಲ್ಲೆಸ್ತರೆ ಸಿಗುತ್ತೆ ವಿಧಾನಸೌಧ ಅಲ್ಲಿರ್ತಕ್ಕಂಥ. ಆದರೆ ಆ 28,000 ಬಾಲಗರ್ಭಿಣಿಯರನ್ನು ನಾವು ತಡಿಲಿಕ್ಕಾಗಲಿಲ್ಲ ಅಂದರೆ ಅದು ಅಂಕಿ ಅಂಶ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥದ್ದು 1:10 ಇದ್ದೇ ಇರ್ತದೆ. ಆದರೆ ನಾವು ಅವೇರ್ನೆಸ್ ಕೊಡ್ತಾ ಇಲ್ಲ, ಬಿಕಾಸ್ ದೇ ಡೋಂಟ್ ವಾಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇದೆ, ಮಕ್ಕಳ ರಕ್ಷಣಾ ಆಯೋಗ ಇದೆ, ಮಾನವ ಹಕ್ಕುಗಳ ಆಯೋಗ ಇದೆ, ಮತ್ತು ಮಕ್ಕಳ ರಕ್ಷಣಾ ಇಲಾಖೆ, ಹೀಗೆ ಇವನ್ನೆಲ್ಲ, ಮತ್ತು ಶಿಕ್ಷಣ ಇಲಾಖೆಗಳು, ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ. ನಾವು ಇವನ್ನೆಲ್ಲ ಗಮನಿಸಿದಾಗ ನಮಗೆ ಎಲ್ಲೋ ಒಂದು ಕಡೆ ಇದು ನಾವು ನಿಜವಾಗ್ಲೂ ಮಾಡಬೇಕಾಗಿರೋದು. ಫಸ್ಟು ನಾವು ಮಾಡಬೇಕಾಗಿರೋದು ನಮ್ಮ ಉದ್ದೇಶವನ್ನು ಮಾಡಬೇಕಾಗಿರೋದು ಇದು. ನಾವು ಇಂಥವಕ್ಕೆ ನಾವು ಎಲ್ಲರೂ ಕೂಡ ಇವತ್ತು ಕೈ ಹಾಕಬೇಕಾಯ್ತು. ಇವತ್ತು ನಮಗೆ ಬಹಳ ಅತ್ಯಾಚಾರ ಪ್ರಕರಣಗಳು ದಿನೇ ಜಾಸ್ತಿ ಆಗ್ತಾನೇ ಇದೆ. ಆದರೆ ವಾಟ್ ಈಸ್ ದಿ ರಿಸಲ್ಟ್? ಝೀರೋ. ಯಾರೋ ಒಬ್ಬರು ಫೈನಾನ್ಷಿಯಲಿ ಯಾರೋ ಒಬ್ಬ ಸೌಂಡ್ ಪರ್ಸನಲ್ಲಿ ಇನ್ವಾಲ್ವ್ ಆಗ್ತಾನೆ, ಅಥವಾ ಯಾರೋ ಪೊಲಿಟಿಷಿಯನ್ ಇನ್ವಾಲ್ವ್ ಆಗ್ತಾನೆ, ಅಥವಾ ಯಾವುದೋ ಒಬ್ಬರು ಬೆದರಿಕೆಗಳಾಗ್ತಾರೆ, ಗೊತ್ತಿಲ್ಲ. ಐ ಡೋಂಟ್ ನೋ ಮುಂದೆ ಏನಾಗ್ತದೆ, ನಮ್ಮ ಮುಂದಿನ ಫ್ಯೂಚರ್, ನಮ್ಮ ಮಕ್ಳುಗಳ ಗತಿ ಬಗ್ಗೆ ಏನು ಯೋಚನೆ ಮಾಡಬೇಕಂತ ಇಲ್ಲ. ದಿಸ್ ಈಸ್ ಆಲ್ಸೋ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿತ್ತೆ. ಅದಕ್ಕೆ ಸ್ನೇಹಿತರೆ, ನಾನು ಈ ಸಂದರ್ಭದಲ್ಲಿ ಮತ್ತು ನ್ಯಾಯಾಲಯಗಳು ಇವಾಗ ಸ್ವಲ್ಪ ಆದಷ್ಟು ಈಗ ಬಿಗಿ ಆಗ್ತಾ ಇದ್ದಾವೆ. ಈಗ ನೋಡಿ, ಅಸ್ಪೃಶ್ಯತೆ, ಇವತ್ತು ಮಲ ಹೊರುವ ಪದ್ಧತಿ, ಅಸ್ಪೃಶ್ಯತೆ, ನಂದು 3,672 ದೂರನ್ನು ನಾನು ದಾಖಲಿಸಿದ್ದೀನಿ. ನಾಟ್ ಓನ್ಲಿ ಇನ್ ಕರ್ನಾಟಕ, ಎಂಟೈರ್ ಇಂಡಿಯಾ. ಅಸ್ಪೃಶ್ಯತೆ ಇವತ್ತೂ ಕೂಡ ತಾಂಡವಾಡ್ತಾ ಇದೆ. ಆದರೆ ಅಸ್ಪೃಶ್ಯತೆಯನ್ನು ತಡಿಲಿಕ್ಕೆ ಎಷ್ಟು ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಇವತ್ತು ನೀವು ಹಳ್ಳಿಗಳಿಗೆ ಹೋಗಿ ನಿಜವಾಗ್ಲೂ ಕೂಡ ನಾವಿವತ್ತು ದಲಿತ ಕಾಲೋನಿಗಳನ್ನು ಏನಾದರೂ ನೀವು ಗಮನಿಸ್ಕೊಂಡ್ರೆ, ಇವತ್ತು ಏನು ಈ ಹಿಂದೆ ನಮ್ಮ ತಾಯಂದರು ಅಥವಾ ನಾವು ಹಳ್ಳಿಗಳಲ್ಲಿ ಅವತ್ತು ಚೌಳು ಅಂತ ಬರ್ತಿತ್ತು, ಸೋಪ್ ತೊಳಕ್ಕೂ ಕಷ್ಟ ಆಗ್ತಾ ಇದ್ದಂಥ ಪರಿಸ್ಥಿತಿ ಇದ್ದಾಗ ಹಳ್ಳಗಳಲ್ಲಿ ಬಿಳಿ ಚೌಳು ಬರ್ತಿತ್ತು, ಅದರಲ್ಲಿ ಒಗಿತಾ ಇದ್ದರು ಆ ದಲಿತರು. ಮತ್ತು ನಮ್ಮ ಬಡತನದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ಕೂಡ. ಇವತ್ತೂ ಕೂಡ ದಲಿತ ವರ್ಗದ ಕೆಲವು ಕಾಲೋನಿಗಳನ್ನು ನಾನು ಸುಮಾರು ಒಂದು 3,500-4,000 ಕಾಲೋನಿಗಳನ್ನು ನಾನು ಭೇಟಿ ಮಾಡಿದ್ದೀನಿ. ಯಾತಕ್ಕೆ ಭೇಟಿ ಮಾಡಿದ್ದೀನಿ ಅಂದರೆ, ಅಲ್ಲಿ ಯಾವುದೇ ಕನಿಷ್ಠ ಮೂಲ ಸೌಲಭ್ಯಗಳಿಲ್ಲ. ಇವಾಗ STP, SCP ಇವೆಲ್ಲ ಏನೇನೋ ಸಾಕಷ್ಟು ಯೋಜನೆಗಳಿದ್ದಾವೆ, ಆದರೆ ನೋ ಆ್ಯಕ್ಷನ್ ಹ್ಯಾಸ್ ಬಿನ್ ಟೇಕನ್, no developments. Still they are suffering a lot with all basic facilities, even for drinking water. This is 100% violation of human rights. ನಾನು ಅದಕ್ಕೆ ದಲಿತ ಮುಖಂಡರುಗಳ ಬಗ್ಗೆ ನನಗೆ ಯಾಕೆ ಕಡೆ ನಾನು ಹೇಳ್ತಾ ಇರ್ತೀನಿ,
ನೀವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಬೆಂಗಳೂರು, ಮೈಸೂರು, ದೊಡ್ಡ ದೊಡ್ಡ ನಗರಗಳಲ್ಲಿ ವೇದಿಕೆಗಳು ಬಿಟ್ಟು ಈಚೆ ಕಡೆಗೆ ಹಳ್ಳಿಗೆ ಬನ್ನಿ. ನೀವೆಲ್ಲ ದಯಮಾಡಿ ಗೋ ಆ್ಯಂಡ್ ಸಿ ವಾಟ್ ಇಸ್ ದಿ ಫಿಸಿಕಲ್ ಪೊಸಿಷನ್ ಆಫ್ ದಿ ದಲಿತ ಕಾಲೋನೀಸ್, ಹೌ ದೇ ಆರ್ ಸಫರಿಂಗ್. ಸೊ ಅವರವರ ಹಕ್ಕುಗಳನ್ನು ರಕ್ಷಣೆ ಮಾಡಿ. ನಾವೆಲ್ಲ ನೋಡಿ, ನಾನು ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ಧಲಿಂಗೇಗೌಡ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ, ಮಾನವ ಹಕ್ಕುಗಳ ಆಯೋಗ, ಮತ್ತು ಇವೆಲ್ಲ ನಾವೇನು ಮಾಡಲೇ ಇಲ್ಲ ಅಂತಂದಾಗ ನಾವೆಲ್ಲ ಯಾತಕ್ಕೆ ಬೇಕು? ವೈ ವಿ ನೀಡ್ ಟು ಸೊಸೈಟಿ. ಸೊ ಇದು ನಾವೆಲ್ಲರೂ ಕೂಡ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಮನಸ್ಥಿತಿಗಳನ್ನು ಬೆಳೆಸ್ಕೋಬೇಕು. ಇವತ್ತು ನ್ಯಾಯಮೂರ್ತಿ ವೀರಪ್ಪನವರು ಮೊನ್ನೆ ತಮಗೆ ಗೊತ್ತಿದೆ, ನಾನೊಂದು ಪ್ರಶ್ನೆಗಳನ್ನು ಹಾಕಿದೆ. ಬೆಂಗಳೂರಿನಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು, ಬೆಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ಅಸಿಸ್ಟೆಂಟ್ ಕಮಿಷನರು ನನಗೊಂದು ಫೋನ್ ಮಾಡ್ತಾರೆ. ಸರ್, ನಮ್ಮ ತಂದೆ ಸತ್ತೋಗಿದ್ದಾರೆ, ನಮಗೆ ಸ್ಮಶಾನ, ನಮಗೆ ಜಮೀನಿಲ್ಲ. ನಮ್ಮ ತಂದೆ ಅವರು ಬೆಂಗಳೂರಿನಲ್ಲಿ ಇಟ್ಕೊಂಡಿರ್ತಾರೆ. ಕೊರಟಗೆರೆಯಲ್ಲಿ ನಮ್ಮ ತಂದೆ ನಾನು ಹುಟ್ಟಿರ್ತಕ್ಕಂಥ ಜಾಗದಲ್ಲಿ ಮಣ್ಣು ಮಾಡಬೇಕು, ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳ್ತಾರೆ. UDHRನಲ್ಲಿ ಇದೂ ಇದೆ, ಮನುಷ್ಯ ಸತ್ತ ಮೇಲೆ ಗೌರವವಾಗಿ ಅಂತ್ಯಕ್ರಿಯೆಯನ್ನು ಮಾಡಬೇಕು, ಅದು ಸರ್ಕಾರದ ಆದ್ಯ ಕರ್ತವ್ಯ. ಅರ್ಥ ಆಯ್ತಲ್ಲ? ಅಂತ್ಯಕ್ರಿಯೆಗೂ ಕೂಡ ಇಟ್ ಈಸ್ ಆಲ್ಸೋ ಹ್ಯೂಮನ್ ರೈಟ್ಸ್. ಇಟ್ ಶುಡ್ ಬಿ ರೆಸ್ಪೆಕ್ಟ್. ಆದರೆ ಇದು ನಮಗೆ ಗೊತ್ತೇ ಇಲ್ಲ. ಎಲ್ಲೋ ತಗೊಂಡೋಗ್ತಾರೆ, ಎಲ್ಲೋ ಒಂದು ಕಾಡಲ್ಲಿ ಮಾಡ್ತಾರೆ. ಇಲ್ಲ, ಆವಾಗ ಅವರು ಅಸಿಸ್ಟೆಂಟ್ ಕಮಿಷನರ್ ಒಬ್ಬರು ನಿಮ್ಮ ಕೇಡ್ರನವ್ರು ಅವರೇ ಅಂದಾಗ ಕೊನೆಗೆ ಅವರು ಇಲ್ಲ, ನಾನು ಎಲ್ಲೋ ರೋಡ್ನಲ್ಲಿ ಮಾಡ್ತೀನಿ. ಕೊನೆಗೆ ರೋಡ್ಗೆ ಹೋಗ್ತಾರೆ, ರಸ್ತೆನಲ್ಲಿ ಹೋಗಿ ಮಣ್ಣು ಮಾಡೋಕ್ಕೆ ಹೊರಟೋಗ್ತಾರೆ. ಅಷ್ಟರಲ್ಲಿ KP ಮೋಹನ್ ರಾಜ್ ಅಂತ ಒಬ್ಬರು ಡೆಪ್ಟಿ ಕಮಿಷನರ್ ಇರ್ತಾರೆ, ಈಗ ಬೆಂಗಳೂರಿನಲ್ಲೂ ದೊಡ್ಡ ಅಧಿಕಾರಿ ಆಗಿದ್ದಾರೆ. ಐ ಡಿಸ್ಕಸ್ಡ್ ವಿತ್ ಹಿಮ್. ನೋಡಿ, ದಿಸ್ ಈಸ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್, ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಲಾಡ್ಜ್ ಎ ಕಂಪ್ಲೇಂಟ್ ಅಗೇನೆಸ್ಟ್ ಯು. ಒಬ್ಬ ದಲಿತರಿಗೆ ಬರೀ ದಲಿತರು ಬಟ್ ಅವ್ರಿಗೆ ಏನು ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತೇ ಇಲ್ಲ. ಏನು ತೊಗೊಂಡಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಏನು ಕೊಟ್ಟಿದ್ದೀವಿ ಅನ್ನೋದು ಸರ್ಕಾರಕ್ಕೆ ಗೊತ್ತಿಲ್ಲ. ಆದರೆ ಇದ್ರ ಮಧ್ಯದಲ್ಲಿ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ. ಆಮೇಲೆ 20 ಗುಂಟೆ ಜಮೀನನ್ನು ಸ್ಮಶಾನಕ್ಕೆ ಕೊಟ್ಟರು. ಇದನ್ನು ನೋಡಿ, ಹೈಕೋರ್ಟಲ್ಲಿ ಅವರು ಜಡ್ಜ್ ಆಗಿರ್ತಾರೆ ವೀರಪ್ಪನವರು ಅಂತ, ಇತ್ತೀಚೆಗೆ ರಿಟೈರ್ಡ್ ಆದರು. ಆದರೆ ಮತ್ತಿನ್ನೊಂದು ತಾವೆಲ್ಲರೂ ಗಮನಿಸಿ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ ಸಿದ್ದಯ್ಯ ರೋಡಲ್ಲಿ, ನ್ಯಾಯ ದೇಗುಲ ಅಂತ. ಅಲ್ಲಿ ಅವರು ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಕೂಡ ಆಗಿರ್ತಾರೆ. ಐ ರಿಕ್ವೆಸ್ಟೆಡ್ ದಿ ವೀರಪ್ಪ ಸರ್ ದಯಮಾಡಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇದನ್ನು ನೀವು ಸ್ಮಶಾನವನ್ನು ಮಾಡಿ. ದಿಸ್ ಈಸ್ ಹ್ಯೂಮನ್ ರೈಟ್ಸ್. ನಾವು ಇವತ್ತು ಸಂಸ್ಥೆಗಳು ನಾವೆಲ್ಲ ಗಮನಿಸಿದಾಗ ನಾವು ನಿಜವಾಗ್ಲೂ ಏನು ಮಾಡಬೇಕು, ವಾಟ್ ಈಸ್ ಅವರ್ ಡ್ಯೂಟಿ, ವಾಟ್ ಈಸ್ ಹ್ಯೂಮನ್ ರೈಟ್ಸ್, ವಿ ಮಸ್ಟ್ ನೋ. ಅದರಿಂದ ಅದೇ ರೀತಿ ಇದನ್ನೆಲ್ಲದೂ ನಾವು ಮಾಡಬೇಕು ಅಂತ ಅಂದಾಗ ಅವಾಗ ನೋಡಿ, ಗಮನದಲ್ಲಿಟ್ಟು ಗೊತ್ತಿದೆ ಅವರು ಇಡೀ ರಾಜ್ಯದಲ್ಲಿ ಇದೆಲ್ಲ ಡೆಪ್ಟಿ ಕಮಿಷನರ್ಗಳನ್ನು ಹೈಕೋರ್ಟಿಗೆ ತಂದು ನಿಲ್ಲಿಸ್ಕೊಂಡ್ರು. ಅರ್ಥ ಆಯ್ತಾ ನಿಮಗೆ? ನೀವು ಯಾಕೆಂದರೆ ಯು ಕ್ಯಾನ್ ಡೂ ಎನಿಥಿಂಗ್. ಒಳ್ಳೆಯದನ್ನು ನೀವೆಲ್ಲರೂ ಕೂಡ ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದರಿಂದ ದಯಮಾಡಿ ಈ ಮಾನವ ಹಕ್ಕುಗಳು ಅಂತಕ್ಕಂಥದ್ದು ಇದೊಂದು ದೊಡ್ಡ ಥಿಯರಿ. ನೀವು ನೋಡ್ಬೋದು, ಹ್ಯೂಮನ್ ರೈಟ್ಸ್ ಲಾ ನೆಟ್ವರ್ಕ್ ಅಂತ ನಿಮ್ಮ ಯಾವುದು ಇಂಟರ್ನೆಟ್ಟಲ್ಲಿ ನೋಡಿ, HRLN ಅಂತ ಹ್ಯೂಮನ್ ರೈಟ್ಸ್ ಲಾ ನೆಟ್ವರ್ಕಲ್ಲಿ ನಂದೊಂದು ಕೂಡ ದೊಡ್ಡ ಆರ್ಟಿಕಲ್ ಆಯಿತು. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅದು ಬಿಡುಗಡೆ ಆಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯೂಮನ್ ರೈಟ್ಸ್ ಲಾ ನೆಟ್ವರ್ಕಲ್ಲಿ. 3 ವರ್ಷದ ಮಗುವಿನ ಮೇಲೆ ಬೊಂಬು ಬಜಾರ್ ಇದೆಯಲ್ಲ ಮಾರ್ಕೆಟು, ಇಲ್ಲೇ 2008ರಲ್ಲಿ ಒಂದು ಘಟನೆ ಆಗುತ್ತೆ. 6 ಜನ ಯುವಕರು 3 ವರ್ಷದ ಮಗುವಿನ ಮೇಲೆ ಅರ್ಚನಾ ಅಂತಕ್ಕಂಥ ಒಂದು ಮಗು, ಹೆಸರು ಹೇಳಬಾರ್ದು, ಇದಾಗಲೇ ಭಾಳ ದಿವಸ ಆಯಿತು, ಆದರೂ ಪರವಾಗಿಲ್ಲ, ಇಟ್ ಈಸ್ ಆಲ್ರೆಡಿ ಪ್ರಿಂಟೆಡ್. ಅದು 6 ಜನ ಅತ್ಯಾಚಾರವನ್ನು ಮಾಡ್ತಾರೆ, ಪ್ರಕರಣವನ್ನು ಮುಚ್ಚಾಕ್ತಾರೆ. ಆದರೆ ಒಬ್ಬರು ನ್ಯಾಯಾಧೀಶರು ನನ್ನ ಗಮನಕ್ಕೆ ತೊಗೊಂಬರ್ತಾರೆ, ಸಿದ್ಧಲಿಂಗೇಗೌಡರೆ ಇದನ್ನು ಮಾಡಬೇಕು ಅಂತ ಒಂದು ಪತ್ರವನ್ನು ಬರೀತಾರೆ. ಐ ಓಪನ್ ದಟ್ ಕೇಸ್. ಆವಾಗ ನಮ್ಮ ನಾಯಕ್ ಸಾಹೇಬರು ಅದನ್ನು ಗಮನಕ್ಕೆ ನಾನು ತೊಗೊಂಬಂದು ಅದು ಹ್ಯೂಮನ್ ರೈಟ್ಸ್ ಲಾ ನೆಟ್ವರ್ಕ್ ಅಂತಕ್ಕಂಥ ಆ ಪುಸ್ತಕವನ್ನು ದಯಮಾಡಿ ಓದೋಣ. ನಾವೆಲ್ಲರೂ ಕೂಡ ನೋಡಿದರೆ ನಾಟ್ ಓನ್ಲಿ ಸಿದ್ಧಲಿಂಗೇಗೌಡ, ಬಹಳ ಜನ ಬಹಳ ವೈಲೇಷನ್ಸ್ ಬಗ್ಗೆ ಅದು ನಾವು ಪ್ರತಿಯೊಬ್ಬರುಗಳು ಎವ್ರಿಬಡಿ ಮಸ್ಟ್ ನೋ ಅಲ್ಲಿರ್ತಕ್ಕಂಥದ್ದು. ಅವಾಗ ಮಾತ್ರನೇ ನಾವು ಇಂಥ ಕಾರ್ಯಕ್ರಮಗಳು ಮತ್ತು ನನಗೆ ಕಾರ್ಯಕ್ರಮಗಳು ಸ್ವಲ್ಪ ಎಲ್ಲೋ ಅಪರೂಪ ಹೋಗೋದು. ಕಾರಣ ಆ ಸಂದರ್ಭದಲ್ಲಿ ಇನ್ನೇನೋ ಸಮಥಿಂಗ್ ವಿ ವಿಲ್ ಡೂ, ವಿ ಹ್ಯಾಸ್ ಟು ಡೂ, ಏನಾದ್ರು ಮಾಡ್ಬೋದಲ್ಲ ಅಂತಕ್ಕಂಥದ್ದು. ಆದರೆ ಕಾರ್ಯಕ್ರಮದಲ್ಲಿ ನಿಮ್ಮಂಥವರು ಮತ್ತು ಎಲ್ಲ ಹಿರಿಯರೆಲ್ಲ ಬಂದಾಗ ಇದನ್ನೆಲ್ಲ ನಾವು ಗಮನಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಕೈಲಾದ್ದು ಈಗ ನಮ್ಮ DVG ಅವರು ಒಂದು ಮಾತನ್ನು ಹೇಳ್ತಾರೆ ಕೊನೆಘಟ್ಟದಲ್ಲಿ. ನಾನು ಹೇಳ್ತೀನಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ.
ಅದರಿಂದ ನಾವೆಲ್ಲರೂ ಕೂಡ ಸಮಾಜಕ್ಕೆ ಏನಾದರೂ ಒಂದು ಸಣ್ಣ ಅಳಿಲು ಸೇವೆಗಳನ್ನು ಕೊಡ್ಬೋದು. ನೋಡಿ, ನಮ್ಮ ಇವರೆಲ್ಲ ಹೇಳ್ತಾ ಇದ್ರು, ಮುಂದಿನ ಇತಿಹಾಸದ ಪುಟದಲ್ಲಿ ನಮ್ಮ ಸಂತೋಷ್ ಹೆಗಡೆಯವರ ಒಂದು ಇತಿಹಾಸ ಖಂಡಿತ ಖಂಡಿತ ಖಂಡಿತ. ಯಾಕೆಂದರೆ ಆ ಸಾಧನೆ ಯಾರೂ ಮಾಡೋಕ್ಕಾಗಲ್ಲ. ಅವರ ಸಿಂಪಲ್ ಲಿವಿಂಗು, ಅವರ ಗ್ರೇಟ್ ಥಿಂಕಿಂಗು ಇವತ್ತು ಆ ಮಟ್ಟಕ್ಕೆ ತೊಗೊಂಡೋಗಿದೆ ಅಂತಂದಾಗ ನಾವೆಲ್ಲರೂ ಕೂಡ ಅಂಥವ್ರ ನೆರಳಿನಲ್ಲಿ ಇದ್ದಿದ್ದರಿಂದ ನಾವು ನೋಡಿ, ನಾನು ಸುಮಾರು 23,000 ಶಾಲೆಗಳು, ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ಅಂಗನವಾಡಿಗಳನ್ನು ನಾನು ಭೇಟಿ ಮಾಡಿದ್ದೀನಿ ರಾಜ್ಯದಲ್ಲಿ. 23,000 ಸಾಧ್ಯನಾ ಅಂತ ನೀವು ಅನ್ಬೋದು. ಹೌದು, ನನಗಿನ್ನು ಸ್ಟಿಲ್ ಐ ಆಮ್ ನಾಟ್ ಸ್ಯಾಟಿಸ್ಫೈ. 72,000 ICDS ಸ್ಕೀಮ್ನಲ್ಲಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ನಲ್ಲಿ ಅಪೌಷ್ಟಿಕತೆ ಅನ್ನೋ ದೃಷ್ಟಿಯಿಂದ ಮಾಲ್ ನ್ಯೂಟ್ರಿಷನ್ ಬಗ್ಗೆ ಮಾಡಿದಾಗ ನಮ್ಮ NK ಪಾಟೀಲ್ ಸಾಹೇಬ್ರಿಗೆ ಗೊತ್ತಿದೆ, NK ಪಾಟೀಲ್ ಸಾಹೇಬ್ರು ಅವರು ಅಧ್ಯಕ್ಷರಾಗಿರ್ತಾರೆ. ಇದನ್ನೆಲ್ಲ ನಾನು ತಮಗೆ ಯಾಕೆ ಹೇಳ್ತಾ ಇದ್ದೀನಿ, ಇದು ನಾವು ಮಾಡಬೇಕಾಗಿರೋದು, ಇದನ್ನು ನಾವು ಮಾಡಬೇಕು ಈ ಮಾಲ್ ನ್ಯೂಟ್ರಿಷನ್ ಬಗ್ಗೆ. ಯಾಕೆಂದರೆ ಅವ್ರಿಗೆ ನಾವು ಗರ್ಭಿಣಿಯರು, ಬಾಣಂತಿಯರು, ಅವರ ರಕ್ತಹೀನತೆಗಳ ಬಗ್ಗೆ, ಆ ಮಗುವಿನ ಬಗ್ಗೆ ನಾವು ಆರೈಕೆಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಚಿಂತನೆ ಆಲೋಚನೆಗಳನ್ನು ಮಾಡಿದಾಗ ಮಾತ್ರ ದೇಶ ಸಮಾಜ ಸದೃಢವಾಗ್ತದೆ. ದಿಸ್ ಈಸ್ ಹ್ಯೂಮನ್ ರೈಟ್ಸ್. ಇದನ್ನು ನಾವು ಕೊಡಬೇಕಾಗಿದೆ ಸ್ನೇಹಿತರೆ. ಅದರಿಂದ 73,000 ಅಂಗನವಾಡಿಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ, ಶಾಲೆಗಳಿದ್ದಾವೆ, ಕಾಲೇಜುಗಳಿದ್ದಾವೆ. ನಾವು ಎಲ್ಲದನ್ನು ಕೂಡ ನಾವು ಮಾಡಬೇಕಾಗಿದೆ. ತಮಗೆ ಗೊತ್ತಿದೆ, ಎಷ್ಟೋ ಶಾಲೆಗಳು ಮುರಿದೋಗಿದ್ದಾವೆ, ಬಿದ್ದೋಗಿದ್ದಾವೆ, ಶೌಚಾಲಯ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ರೂಮ್ಗಳಿಲ್ಲ, ಸರ್ಕಾರಿ ಶಾಲೆಗಳು ಮುಚ್ಚಲಿಕ್ಕೆ ಕಾರಣಗಳು ಇದೆಲ್ಲವುದು. ಹೀಗೆ ಹೇಳ್ತಾ ಹೋದಾಗ ದಿಸ್ ಈಸ್ ಆಲ್ಸೋ ದಿಸ್ ಈಸ್ ಹ್ಯೂಮನ್ ರೈಟ್ಸ್, ದಿಸ್ ಈಸ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು. ನಾವು ಕೆಲವರು ಎಂಥದ್ದು ಕಾರ್ಡ್ಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ, ನಾವು ಹ್ಯೂಮನ್ ರೈಟ್ಸ್ ಅಂತ. ನನಗೆ ಬಹಳ ಒಂದೊಂದ್ಸತಿ ನೋವಾಗ್ತದೆ. ಅವ್ರಿಗೂ ಹಾಗಂತ ನಾನು ಯಾರನ್ನೂ ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿಬಡಿ. ಅಟ್ಲೀಸ್ಟ್ ಒಂದು ಐತೆ, ಆದರೆ ಸಮಥಿಂಗ್ ವಿ ಹ್ಯಾವ್ ಟು ಗಿವ್ ಸಮ್ ಸರ್ವಿಸ್ ಅಂತ ಹೇಳ್ತಾ, ನಮ್ಮ ಮಾನ್ಯ ಸುರೇಶ್ ಅವರು ಒಂದು ಒಳ್ಳೆಯ ಸಂತೋಷ್ ಹೆಗ್ಡೆ ಸಾಹೇಬರ ಅಮೃತ ಹಸ್ತದಿಂದ ಒಂದು ಈ ಬಿಡುಗಡೆಯನ್ನು ಮಾಡಿದ್ದಾರೆ. ಇದು ಯಾವಾಗಲೂ ಕೂಡ ಚಿರಾಯುವಾಗಿರಲಿ. ಯಾಕೆಂದರೆ ಅವ್ರನ್ನ ನಾನು ಭಾಳ ಹತ್ತಿರದಿಂದ ನಾನು ಗಮನಿಸ್ಕೊಂಡಿದ್ದೀನಿ. ಒಳ್ಳೆ ಮನಸ್ಥಿತಿ ಇರ್ತಕ್ಕಂಥ, ಹೊಗಳ್ತಾ ಇಲ್ಲ, ನನಗೆ ಹೊಗಳಿಕೆ ಅನ್ನೋದು ಗೊತ್ತಿಲ್ಲದವನು ನಾನು. ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಮತ್ತು ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿಯವರು ಮಾತಾಡ್ತಾ ಒಂದು ಮಾತು ಹೇಳಿದರು. ಅವು ಏನೋ ಗ್ರೂವೆನ್ಸಸ್ ಇದೆ, ಸಮಸ್ಯೆ ಇದೆ, ಖಂಡಿತ ಐ ವಿಲ್ ಬಿ ವಿತ್ ಹಿಮ್ ಫಾರ್ ಗುಡ್ ಕಾಸ್ ಆ್ಯಂಡ್ ಗುಡ್ ಥಿಂಗ್. ಯಾವುದೇ ಒಳ್ಳೆಯ ವಿಷಯದಲ್ಲಿ, ಒಳ್ಳೆಯದರಲ್ಲಿ ಯಾವುದೇ ಥರವಾದಂಥ ಎನಿ ಕೈಂಡ್ ಆಫ್ ಇಶ್ಯೂಸು ನಾನು ಐ ವಿಲ್ ಬಿ ವಿತ್ ಹಿಮ್, ಅವ್ರ ಜೊತೆ ಇದ್ದುಕೊಂಡು ಯಾಕೆಂದ್ರೆ ನನಗೆ ಒಳ್ಳೆಯದು ಗೊತ್ತೇ ಹೊರತು ಗೊತ್ತಿಲ್ಲ ಬೇರೆದು, ಐ ಡೋಂಟ್ ನೋ. ಅದನ್ನು ಮಾಡಬೇಕು ಅಂತಕ್ಕಂಥ, ಯಾಕೆಂದರೆ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬ್ರಂಥವರ ಚಿಂತಕನೆಯನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ಅದಕ್ಕೆ ನಾನು ಯಾವಾಗಲೂ ಕೂಡ ಅವರ ಒಂದು ಒಳ್ಳೆಯದಕ್ಕೆ ನಾನು ಖಂಡಿತ ಇರ್ತೀನಿ ಅಂತ ಹೇಳ್ತಾ, ಒಂದು ಮಾತು ನಮ್ಮ ಜರಗದಳ್ಳಿ ಶಿವಶಂಕರಪ್ಪನವರು, ತಮಗೆ ಗೊತ್ತಿದೆ ಅನಿಸುತ್ತೆ, ಅವರು ಒಂದು ಮಾತನ್ನು ಹೇಳ್ತಾರೆ. ನಾನು 2000ನೇ ಇಸ್ವಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿಲಿ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಹೇಳಿದರು. ಅವರು ಒಂದು 16 ವರ್ಷ ಬಾಳಿದ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 16 ವರ್ಷ ಬಾಳಿದ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಜಗತ್ತಿನಲ್ಲಿ ಇದು ಬಿಟ್ಟರೆ ತೃಪ್ತಿ ಅಂತಕ್ಕಂಥ ಪದವನ್ನು ನಮ್ಮ ಸಂತೋಷ್ ಹೆಗ್ಡೆ ಸರ್ ಹೇಳಿದರು. ಅದಕ್ಕೆ ಪೂರಕವಾಗಿ ಈ ಅಂಶ ನಮ್ಮದೇನು ಇಲ್ಲವೇ ಇಲ್ಲ, ಏನು ತಗೊಂಡು ಹೋಗೋದೇ ಇಲ್ಲ ಅಂತಕ್ಕಂಥದ್ದು ಮಾತನ್ನ ನನಗೆ ಇದನ್ನು ಅಳವಡಿಸ್ಕೋಬೇಕು ತಾವೆಲ್ಲರೂ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸುರೇಶ್ ಸರ್ ಮತ್ತು ಸಂತೋಷ್ ಹೆಗ್ಡೆಯವರ ಆಶೀರ್ವಾದ ತಮ್ಮೆಲ್ಲರ ಹಿತೈಷಿಗಳಿಗೆ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಸಿದ್ಧಲಿಂಗೇಗೌಡ ಅವರಿಗೆ ಹೃತ್ಪೂರ್ವಕವಾದಂಥ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ ಬಂಧುಗಳೇ. ಮತ್ತು ಅವರಿಗೆ ಸಂವಿಧಾನ ಪ್ರಾಮುಖ್ಯತೆಯ ಭಿನ್ನ ಒತ್ತಳೆಯನ್ನು ಕೊಡಮಾಡುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಕೊಡಮಾಡುವ ಮೂಲಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ಗೌರವ ಸಮರ್ಪಣೆ. ವೀರ ಪುರುಷರಾಳಿದ ಪುಣ್ಯ ಭೂಮಿ ಭಾರತ.